ಯುದ್ಧದ ಎಫೆಕ್ಟ್ ಈಗ ತುಮಕೂರಿನ ಇಂದಿರಾ ಕ್ಯಾಂಟೀನ್ಗೂ ಕೂಡ ತಟ್ಟಿರುವಂಥದ್ದು. ತುಮಕೂರಿನಲ್ಲಿ ಹೋಟೆಲ್ ಆಯಿತು, ಈಗ ಇಂದಿರಾ ಕ್ಯಾಂಟೀನ್ ಕೂಡ ಈಗ ಮುಚ್ಚಿರುವಂಥದ್ದು. ನಾನೀಗ ತುಮಕೂರಿನ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೇನೆ. ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಗ್ಯಾಸ್ ಸಿಗದ ಕಾರಣ ಇಂದಿರಾ ಕ್ಯಾಂಟೀನ್ ಮುಚ್ಚಲಾಗಿದೆ, ದಯವಿಟ್ಟು ಸಹಕರಿಸಿ ಎಂಬಂತಹ ಬೋಲ್ಡ್ ಅನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಇಂದಿರಾ ಕ್ಯಾಂಟೀನ್ ಇಂದಲೇ ನಗರದಲ್ಲಿರುವಂತಹ 6ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗೆ ಇಲ್ಲಿಂದನೇ ಕೂಡ ಆಹಾರ ಪೂರೈಕೆ ಆಗುತ್ತೆ. ಇಲ್ಲಿ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು ನೋಡ್ತಾ ಇರಬಹುದು. ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಬಿಕೋ ಅಂತ ಇರುವಂಥದ್ದು. 10ಕ್ಕೂ ಹೆಚ್ಚು ಸಿಲಿಂಡರ್ ಬೇಕಾಗಿರುವಂಥದ್ದು, ಅಂದ್ರೆ ವಾರಕ್ಕೆ 10ಕ್ಕೂ ಹೆಚ್ಚು ಸಿಲಿಂಡರ್ ಬೇಕಾಗ್ತಾ ಇದೆ. ಅಂದ್ರೆ ಮುಖ್ಯವಾಗಿ ಇಲ್ಲಿಂದನೇ ಆಹಾರ ಸರಬರಾಜು ಆಗುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ಬಂದ್ ಆಗಿದೆ ಅಂತ ನಾನು ಹೇಳ್ಬೋದು. ಯುದ್ಧದ ಬಿಸಿ ಈಗ ಹೋಟೆಲ್ ಆಯ್ತು, ಹಲವಾರು ಪಿಜಿಗಳಾಯ್ತು, ಈಗ ಸರ್ಕಾರದ ಇಂದಿರಾ ಕ್ಯಾಂಟೀನ್ಗೂ ಕೂಡ ತಲುಪಿರುವಂಥದ್ದು. ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ಏನು ಇಲ್ಲಿಂದನೇ ನೋಡ್ತಾ ಇರ್ಬೋದು, 6 ಇಂದಿರಾ ಕ್ಯಾಂಟೀನ್ಗೆ ಇಲ್ಲಿಂದನೇ ಆಹಾರ ಪೂರೈಕೆ ಆಗುವಂಥದ್ದು. ಸಂಪೂರ್ಣವಾಗಿ ಯಾವುದೇ ಆಹಾರವನ್ನ ಇವತ್ತು ತಯಾರು ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ದಿನನಿತ್ಯ 2-3 ಸಿಲಿಂಡರ್ ಇಲ್ಲಿಗೆ ಬೇಕಾಗುವಂಥದ್ದು. ಆದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟು ಇಲ್ಲಿ ಗ್ರಾಹಕರು ಸಹಕರಿಸಬೇಕು ಅಂತ ಎಂಬಂತಹ ಬೋರ್ಡ್ ಅನ್ನು ಕೂಡ ಹಾಕಿರುವಂಥದ್ದು. ಒಟ್ಟಾರೆ ಕಡಿಮೆ ಬೆಲೆಯಲ್ಲಿ ಇನ್ನು ಇಂದಿರಾ ಕ್ಯಾಂಟೀನ್ ನಲ್ಲಿ ಆಹಾರ ಸಿಗ್ತಾ ಇತ್ತು, ಈಗ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ಸಹ ಇಲ್ಲಿನ ಸಿಬ್ಬಂದಿ ಕೂಡ ಇರುವಂಥದ್ದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಏನ್ ಕಾರಣ ಸರ್? ಸಿಕ್ತಿಲ್ವಾ ನಿಮಗೆ? ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ ಸರ್. ಬೆಳಗ್ಗೆಯಿಂದಾನೇ ಕ್ಲೋಸ್ ಮಾಡಿದ್ವಿ ನಾವು ಕ್ಯಾಂಟೀನು. 6 ಕ್ಯಾಂಟೀನ್ಗೆ ಇಲ್ಲಿಂದಾನೇ ಎಲ್ಲ ಊಟ ಹೋಗೋದು. 6 ಕ್ಯಾಂಟೀನ್ಗೆ ಇಲ್ಲಿಂದಾನೇ ಎಲ್ಲ ಊಟ ಹೋಗೋದು. ಸಿಲಿಂಡರ್ ಕಾರಣದಿಂದ 6 ಕ್ಯಾಂಟೀನು ಬೆಳಗ್ಗೆಯಿಂದ ಮುಚ್ಚಿದ್ವಿ. ಯಾವಾಗ ಸಮಸ್ಯೆ ಎದುರಾಗ್ತದೆ? ನೆನ್ನೆಯಿಂದ ಬೆಳಗ್ಗೆಯಿಂದ ಮುಚ್ಚಿದ್ದೀವಿ. ನೆನ್ನೆಲ್ಲ ಹುಡ್ಕಾಡಿದ್ದೀವಿ, ಯಾರು ಸಿಕ್ಕಿಲ್ಲ. ಯಾರು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಬೆಳಗ್ಗೆನೇ ಮುಚ್ಚಿಬಿಟ್ಟಿದ್ದೀವಿ. ಸರಿ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಹಕರಿಸ್ತೀರಾ ಅನ್ನೋದಾದ್ರೆ ಗ್ರಾಹಕರಿಗೆ ಏನ್ ಹೇಳ್ತೀರಾ ಅಂತ? ಗ್ರಾಹಕರಿಗೆ ಏನ್ ಸರ್ ನಾವು ಹೇಳೋದು? ಸಹಕರಿಸಿ ಅಂತ ಹೇಳ್ತೀರಾ? ಸಹಕರಿಸಿ ಅಂತ ಹೇಳ್ತೀವಿ. ಗೌರ್ಮೆಂಟ್ನ ಕೇಳ್ಕೊಳ್ತೀವಿ. ನಮಗೆ ಬೇಕಾಗಿರೋ ಸಿಲಿಂಡರ್ಗೆ ಇದು ಮಾಡಿದ್ರೆ ನಾವು ಜನಗೆ ಊಟ ಆಗ್ಬೋದು ಅನ್ನೋ ಇದಿದೆ. ಎಷ್ಟು ಸರ್, ಈಗ ಎಷ್ಟು ಇದನ್ನ ಮಾಡ್ತಾ ಇದ್ದೀನಿ? 6ಕ್ಕೂ ಇಲ್ಲಿಂದನೇ ಹೋಗ್ತಾ ಇತ್ತು. 6 ಕ್ಯಾಂಟೀನ್ಗೂ ಇಲ್ಲಿಂದಾನೇ ಹೋಗುತ್ತೆ. ನಗರದಲ್ಲಿ ಎಷ್ಟು ಕ್ಯಾಂಟೀನ್ ಇದೆ ಸರ್? 6 ಕ್ಯಾಂಟೀನ್ ಇದೆ ತುಮಕೂರಲ್ಲಿ. ಇದೇ ಮೇನ್ ಸೆಂಟರ್ ಇರೋದು. ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡ್ತಾ ಇದೀವಿ. ಅದಕ್ಕೆ ಸಿಲಿಂಡರ್ ಕಾರಣದಿಂದ ಮುಚ್ಚಿದೀವಿ. ಬೆಳಗ್ಗೆ ತಿಂಡಿನೂ ಕೊಟ್ಟಿಲ್ಲ. ಇಲ್ಲಿ 6 ಕ್ಯಾಂಟೀನು ಕ್ಲೋಸ್ ಮಾಡಿದ್ವಿ. ವೀಕ್ಷಕರೇ, ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರೋದಷ್ಟೇ, 6 ಕ್ಯಾಂಟೀನ್ಗೆ ಕೂಡ ಇಲ್ಲಿಂದನೇ ಅಡುಗೆ ತಯಾರಾಗುತ್ತೆ. ಸಿಲಿಂಡರ್ ಸಿಗದ ಹಿನ್ನೆಲೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದೀವಿ. ತಿಂಡಿ, ಊಟ ಮತ್ತೆ ಎಲ್ಲ ಸಂಪೂರ್ಣವಾಗಿ ಬಡವರಿಗೆ ನಿಜಕ್ಕೂ ಸಹ ಎಲ್ಲೊಂದ್ ಕಡೆ ಸೌಲಭ್ಯ ಸಿಗ್ತಾ ಇತ್ತು ಇಂದಿರಾ ಕ್ಯಾಂಟೀನ್, ಅದು ಕೂಡ ಮುಚ್ಚಿರೋದ್ರಿಂದ ಎಲ್ಲೊಂದ್ ಕಡೆ ಬಡವ್ರಿಗೂ ಕೂಡ ಎಫೆಕ್ಟ್ ತಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೋಭಾಸ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.